ಚಳ್ಳಕೆರೆಯ ನರಹರಿ ನಗರದ ಶ್ರೀ ನರಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೆಂಗಳೂರಿನ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಮತ್ತು ನಾಗಸಿಂಹಾದ್ರಿ ಚಾರಿಟೀಸ್ನ ಸಂಯುಕ್ತಾಶ್ರಯದಲ್ಲಿ 2 ದಿನಗಳ ಕ್ಯಾನ್ಸರ್ ಅರಿವು ಮತ್ತು ಉಚಿತ ತಪಾಸಣಾ ಶಿಬಿರ ನಡೆಯಿತು. ಕ್ಯಾನ್ಸರ್ ಅರಿವು ಮತ್ತು ಉಚಿತ ತಪಾಸಣಾ ಶಿಬಿರದಲ್ಲಿ ಉದ್ಘಾಟಿಸಿ ಮಾತನಾಡಿದ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ವೈ ರಾಜಾರಾಮ್ ಗುರುಗಳು, ಕ್ಯಾನ್ಸರ್ ಕಾಯಿಲೆಯನ್ನ ಆರಂಭದಲ್ಲಿಯೇ ಗುರುತಿಸಿ ಸೂಕ್ತ ಚಿಕಿತ್ಸೆ ಪಡೆದರೆ ಖಂಡಿತವಾಗಿಯೂ ಅದರಿಂದ ಮುಕ್ತಿ ಪಡೆಯಬಹುದು, ಇಲ್ಲದಿದ್ದರೆ ಅದು ಮಾರಣಾಂತಿಕವಾಗಬಹುದು. ಹೀಗಾಗಿ ಈ ಕಾಯಿಲೆಯ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೆಂಗಳೂರಿನ ಪ್ರಸಿದ್ಧ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ಸಹಯೋಗದಲ್ಲಿ ಇದರ ಬಗ್ಗೆ ಅರಿವು ಮತ್ತು ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಜನರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಕ್ಯಾನ್ಸರ್ನ ಹುಟ್ಟು, ಬೆಳವಣಿಗೆ ಮತ್ತು ಅದರ ನಿವಾರಣೆಯ ಬಗ್ಗೆ ಬೆಂಗಳೂರಿನ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಅನುಭವಿ ವೈದ್ಯರಾದ ಡಾಕ್ಟರ್ ಸಂಚಿತಾ ಮತ್ತು ಡಾಕ್ಟರ್ ಸ್ವಾತಿ ಅವರು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಟ್ರಸ್ಟಿಗಳಾದ ನಾಗರಾಜ್, ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಸಿ ನಾರಾಯಣಮೂರ್ತಿ, ಚಳ್ಳಕೆರೆಯ ತಾರನಾಥ ಕ್ಲಿನಿಕ್ನ ಡಾಕ್ಟರ್ ಮಂಜುನಾಥ, ವೈ ಏಕಾಂತರಾಮ್, ನರಹರಿ, ರಾಜರಾಜೇಶ್ವರಿ, ರಾಜಾರಾಮ್, ಪದ್ಮಶ್ರೀ, ಸಂಜೀವ್ ಮೂರ್ತಿ, ವೆಂಕಟೇಶ ಮೂರ್ತಿ, ರಾಮಚಂದ್ರಪ್ಪ, ಮಲ್ಲಿಕಾರ್ಜುನಪ್ಪ, ರೇಣುಕಾಸ್ವಾಮಿ, ವಿಜಯಣ್ಣ, ಯತೀಶ್ ಎಂ, ಸಿದ್ದಾಪುರ ಸೇರಿದಂತೆ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಕ್ಯಾನ್ಸರ್ನ ಒಂದು ದೊಡ್ಡದಾಗಿ ಏನೋ ಒಂಥರ ಅಟಂಬಾನ್ ತರನೋ ಇದ್ರ ತರನೋ ಜನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ದೂರಪಡಿಸಿ ಇವತ್ತು ಅದು ಒಂದು ಸಾಮಾನ್ಯ ಕಾಯಿಲೆ ಆಗೋಗ್ಬಿಟ್ಟಿದೆ. ಶುಗರು, BP ಹೆಂಗೋ ಅದು ತರ ಒಂಥರ ಕ್ಯಾನ್ಸರ್ ತರ ಆಗೋಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿನಲ್ಲಿ. ಯಾಕಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಕ್ಲಿನಿಕಲ್ಲೇ ಆಲ್ಮೋಸ್ಟ್ ತಿಂಗಳಿಗೆ ಒಂದು ಆವರೇಜ್ ಒಂದು ಡಯಾಗ್ನೋಸ್ ಮಾಡ್ತಾ ಇದ್ದೀವಿ. ಐದರ್ ಲಂಗ್ ಕ್ಯಾನ್ಸರ್ ಇರ್ಬೋದು, ಓರಲ್ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಇರ್ಬೋದು, ಈ ತರ ಸ್ತನ ಕ್ಯಾನ್ಸರು. ಯಾಕಂದ್ರೆ ಈ ತರ ಕ್ಯಾನ್ಸರ್ಗಳಲ್ಲಿ ಕಾಮನ್ ಆಗಿ ಬರ್ತಕ್ಕಂಥ ಇದು ಯೂಶಲಿ 90% ರಿಲೇಟೆಡ್ ಟು ತಂಬಾಕಿಂದ ಆ 90% ಏನು ಕ್ಯಾನ್ಸರ್ ಬರ್ತಾ ಇದಾವೆ ಎಲ್ಲ ತಂಬಾಕು ರಿಲೇಟೆಡ್. ಅದೇನೇ ಇರ್ಬೋದು, ಈ ಜಗಿತಾರಲ್ಲ ಗುಟ್ಕ, ಅದು ಸ್ಮೋಕಿಂಗ್ ಇರ್ಬೋದು, ಜಗಿತಕ್ಕಂಥ ಹೊಗೆ ಸೊಪ್ಪು, ತಂಬಾಕು, ಈ ಥರ ಯಾವುದೋ ಒಂದು ಕಾಯಿಲೆಗಳಿಂದ ಬರ್ಬೋದು. ಇವು ಯಾವ ಇಲ್ದಿದ್ರೂ ಬರ್ಬೋದು, ಅದನ್ನು ಮುಖ್ಯ. ಈಗ ನಾನು ತಂಬಾಕಾಗಲ್ಲಪ್ಪ, ಏನೂ ಇಲ್ಲ, ಭಾಳ ಶುದ್ಧ, ನಾನು ಪ್ಯೂರ್ ವೆಜಿಟೇರಿಯನ್ ಅಂದ್ರೂ ಬರ್ಬೋದು, ಯಾರಿಗೂ ತಪ್ಪಿದ್ದಲ್ಲ. ಅನೇಕ ಜನಗಳ ಒಂದು ಸಮಾಚಾರವನ್ನು ನನಗೆ ಬರುತ್ತೆ. ಎಲ್ಲರಿಗೂ ಒಂದು ರೀತಿಯಲ್ಲ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾನ್ಸರ್ ಪರಿಣಾಮ ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಕ್ಯಾನ್ಸರ್ ಅಂದ ತಕ್ಷಣ ಭಯ ಪಡೋ ಅವಶ್ಯಕತೆ ಇಲ್ಲ, ನಿರ್ಭಯವಾಗಿರ್ಬೋದು. ಆದರೆ ಒಂದು ಕಂಡೀಷನ್ ಏನಪ್ಪಾ ಅಂದರೆ, ಆದಷ್ಟು ಬೇಗ ಇದನ್ನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ನನಗೆ ಗೊತ್ತಿದೆ ಇವತ್ತಿನ ದಿನ ಜನ ಜಾಸ್ತಿ ಬಂದಿಲ್ಲ ಅನ್ನೋದು. ನನಗೆ ನಿರಾಶೆ ಇಲ್ಲ. 10 ಜನ ಪರೀಕ್ಷೆ ಮಾಡಿಕೊಂಡು ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ ಅನ್ನೋ ಸರ್ಟಿಫಿಕೇಟ್ ತಗೊಂಡ್ರೇನೆ ಸಾಕು. ಇಂಥದ್ದು ಒಂದು ಸಾಕ್ತಿ ಅಲ್ಲ, 10 ಸಾಕ್ತಿ ಮಾಡಿಸೋಣ. ಮುಖ್ಯವಾಗಿ ಪುರುಷರಿಗಂದ್ರೆ ಮಹಿಳೆಯರಲ್ಲಿ ಜಾಸ್ತಿ ಇದೆ. ದುರ್ದೈವ ಏನು ಅಂದ್ರೆ, ಇದು ಏನಾದರೂ ಸ್ವಲ್ಪ ಬಂದಿದೆ ಅಂದ್ರೆ ಹೇಳ್ಕೊಳಕ್ಕೆ ನಾಚಿಕೆ, ಹೇಳ್ಕೊಳಕ್ಕೆ ಆಗೋದಿಲ್ಲ. ಮನೆಯಲ್ಲಿರ್ತಕ್ಕಂಥವ್ರಿಗೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ ಕಾರಣನೇ ಇಂಥ ಒಂದು ಶಿಬಿರಗಳಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಇರುವಾಗ ನೀವು ಅದನ್ನು ತಪಾಸಣೆ ಮಾಡಿಕೊಳ್ಳು, ಅದರಿಂದ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದಾನೇ ನಮ್ಮ ಬೆಂಗಳೂರು ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸಂಸ್ಥೆ ಅವರನ್ನು ನಾವು ಪ್ರಾರ್ಥನೆ ಮಾಡಿ ನೀವು ಖಂಡಿತವಾಗಿ ಬರಬೇಕು ಅಂತಂದು ನಾನು ನಿವೇದನೆ ಮಾಡಿಕೊಂಡೆ. ನಮ್ಮ ಶ್ರೀಯುತ BR ನಾಗರಾಜ ಅವರಿದ್ದಾರಲ್ವ, ಅವರು ಶಂಕರ ಹಾಸ್ಪಿಟಲ್ ಆ ಟ್ರಸ್ಟ್ಗೆ ಮುಖ್ಯಸ್ಥರವರು. ಕೋಟಿ ರೂಪಾಯಿಗಳು ಇನ್ವೆಸ್ಟ್ಮೆಂಟ್ ಮಾಡಿ ಈ ರೋಗದಿಂದ ಪೀಡಿತರಾಗಿರ್ತಕ್ಕಂಥವ್ರಿಗೆ ಸಹಾಯ ಸಹಕಾರ ಅಂದಿಸ್ತಕ್ಕಂಥವ್ರು.